ಸಮಿತಿಯ ಅಧ್ಯಕ್ಷರು, ಒಬ್ಬ ನೈಜ ಕಾಂಗ್ರೆಸ್ಸಿಗ, ಕೆಲ ಸ್ತರದಿಂದ ಕೆಲಸ ಮಾಡಿಕೊಂಡು ಬಂದು ಅಖಿಲ ಭಾರತ ಮಟ್ಟದವರೆಗೂ ಪಕ್ಷಕ್ಕೆ ನಾಯಕತ್ವವನ್ನು ಕೊಟ್ಟು ಒಬ್ಬ ಸಾಮಾಜಿಕ ಸಾಮರಸ್ಯದ ದೊಡ್ಡ ಬಲಿಷ್ಠ ನಾಯಕ ಅಂತಕ್ಕಂಥ ಹೆಗ್ಗಳಿಕೆ ಹೆಸರನ್ನು ಗಳಿಸಿಕೊಂಡಿರ್ತಕ್ಕಂಥ BK ಹರಿಪ್ರಸಾದ್ ಅವರೇ, ಹಾಗೆಯೇ ಈ ನಿರ್ದಿಷ್ಟ ಕಾರ್ಯಕ್ರಮದ ಉದ್ದೇಶವನ್ನು ಇಟ್ಕೊಂಡು ಬಹುಶಃ SIRನ ಗಂಭೀರತೆಯನ್ನು ಪರಿಗಣಿಸಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಒಂದು ಕಮಿಟಿಯನ್ನು ಮಾಡಿ ಅದರ ಅಧ್ಯಕ್ಷತೆಯನ್ನು ಮಾಜಿ ಸಭಾಪತಿಗಳಾದಂಥ ಸುದರ್ಶನ ಅವರಿಗೆ ಕೊಟ್ಟು ಬಹುಶಃ ಈ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಅಂತ ಸ್ನೇಹಿತರಾದ ಹಿರಿಯರಾದಂಥ ಸುದರ್ಶನ್ ಅವರೇ, ಜಿಲ್ಲಾ ಕಾಂಗ್ರೆಸ್ನ ಎಲ್ಲ ಅಧ್ಯಕ್ಷರುಗಳೇ, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರೇ, ಮಾಜಿ ಮಂತ್ರಿಗಳೇ, ಮಾಜಿ ಶಾಸಕರುಗಳೇ, ಪಕ್ಷದಿಂದ ಚುನಾವಣೆ ನಿಂತಿರ್ತಕ್ಕಂಥ ಅಭ್ಯರ್ಥಿಗಳೇ, ಎಲ್ಲಕ್ಕಿಂತ ಹೆಚ್ಚಾಗಿ ಎಲ್ಲ ಪ್ರೀತಿಯ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಅಂದರೆ 2-3 ಜಿಲ್ಲೆಗಳಿಂದ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತರೇ, ಇವತ್ತು ನನಗೆ ಒಂದು ಪ್ರಮುಖವಾದ ವಿಚಾರ, ಅದು ಗಂಭೀರ ವಿಚಾರ ಕೂಡ ಹೌದು. SIRನ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಕ್ಕಂಥ ಒಂದು ಕಾರ್ಯಾಗಾರದ ರೀತಿಯಲ್ಲಿ ಈ ಕಾರ್ಯಕ್ರಮ. ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೂಡ ಬಡವರ ಪರವಾಗಿ ಕೆಲಸ ಮಾಡಿದ ಪಕ್ಷ ಅಲ್ಲ. ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯದ ವಂಚಿತರಾದ ಜನರಿಗೆ ಮೋಸ ಮಾಡಿರ್ತಕ್ಕಂಥ, ತೊಂದರೆ ಮಾಡಿರ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಕ್ಷ ಮಾಡುತ್ತಾ ಬಂದಿರತಕ್ಕಂಥ ನಾವು ಗಮನಿಸ್ತಕ್ಕಂಥ ವಿಚಾರ. ಆದರೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯದ ವಂಚಿತರಾದ ದುರ್ಬಲ ವರ್ಗದ ಬಡವರ, ಅಲ್ಪಸಂಖ್ಯಾತರ, ಪರಿಷ್ಠ ಜಾತಿ, ಪರಿಷ್ಠ ಪಂಗಡದವರ ಎಲ್ಲ ವರ್ಗದಲ್ಲಿರ್ತಕ್ಕಂಥ ಬಡವರ ಪರವಾಗಿ ಕೆಲಸ ಮಾಡಿಕೊಂಡು ಬಂದಂಥ ಒಂದು ದೊಡ್ಡ ಪಕ್ಷ ಕಾಂಗ್ರೆಸ್ ಪಕ್ಷ. ಬಡವರಿಗೆ ತೊಂದರೆ ಆದಾಗ ನಿರಂತರವಾಗಿ ಕಾರ್ಯಕ್ರಮ ಹಾಕಿಕೊಂಡು ಬಂದಿರತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಅದು ಮೂಲ ಮಸೂದೆ ಕಾನೂನಿನ ಜಾರಿಯ ಕಾಯ್ದೆ ಇರ್ಬೋದು, ಋಣ ಪರಿಹಾರದ ಕಾಯ್ದೆಯ ಕಾರ್ಯಕ್ರಮ ಇರ್ಬೋದು, ಜೀವಿತ ಪದ್ಧತಿ ರದ್ದತಿಯ ಕಾರ್ಯಕ್ರಮ ಇರ್ಬೋದು, ಬ್ಯಾಂಕ್ ರಾಷ್ಟ್ರೀಕರಣ ಮಾಡತಕ್ಕಂಥ ಒಂದು ದೊಡ್ಡ ದುರ್ಬಲ ವರ್ಗದವರಿಗೆ ಬ್ಯಾಂಕಿನ ಸವಲತ್ತನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಶ್ರೀಮತಿ ಇಂದಿರಾ ಗಾಂಧಿ 20 ಅಂಶ ಆರ್ಥಿಕ ಕಾರ್ಯಕ್ರಮದ ಮೂಲಕ ಬಡವರಿಗೆ ಅನೇಕ ರೀತಿಯ ಅನುಕೂಲತೆಯನ್ನು ಮಾಡತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಬಂದಿರತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಇವತ್ತು ಇನ್ನೊಂದು ಮಹತ್ವದ ವಿಚಾರ, ಭಾರತೀಯ ಜನತಾ ಪಕ್ಷ ಅರ್ಹ ಮತದಾರರ ಪಟ್ಟಿಯಿಂದ ಮತದಾರರ ಹೆಸರನ್ನ ಕಿತ್ತು ಹಾಕ್ತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥ ಈ ಕಾಲಘಟ್ಟದಲ್ಲಿ ಕಾಂಗ್ರೆಸ್ ಪಕ್ಷ ಜವಾಬ್ದಾರಿ ಏನು ಅಂತ ಹೇಳಿದ್ರೆ, ಯಾರು ಧ್ವನಿ ಇಲ್ಲದವರ ಮತವನ್ನ ಕಿತ್ತಾಕ್ತಾರೆ ಆ ಮತವನ್ನ ಮತ್ತೆ ಅರ್ಹ ಮತದಾರರ ಪಟ್ಟಿಗೆ ಸೇರಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ಬಹುಶಃ ಜನರಿಗೆ ಅದರ ವಿಚಾರವನ್ನ ಮಾಹಿತಿ ಕೆಲವು ಸರ್ದು ಏನಾಗುತ್ತೆ ಅಂತ ಹೇಳಿದ್ರೆ, ಬಡವರು, ದುರ್ಬಲರು, ಕಷ್ಟದಲ್ಲಿರ್ತಕ್ಕ ಜನ, ಅವರಿಗೆ ಶಿಕ್ಷಣದ ಕೊರತೆಯ ಮೂಲಕ ಅವರಿಗೆ ಎಲ್ಲವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ದರಿಂದಾಗಿ ಇಂತಹ ಒಂದು ಮಹತ್ವದ ವಿಚಾರಗಳಿದೆ, ಅವರು ಸ್ವಲ್ಪ ಮಟ್ಟಿಗೆ ಅವರಿಗೆ ಕಷ್ಟ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಅವರ ಸಹಾಯಕ್ಕೆ ನಿಲ್ಲಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಇವತ್ತು BLAಗಳು ನಾವು ನೇಮಕಾತಿ ಮಾಡಿದ್ದೇವೆ. ಅವರು ಕೂಡ ದುರ್ಬಲ ವರ್ಗದ ಬಡವರು ಹೆಚ್ಚು ಕಡಿಮೆ. ನಮ್ಮ ಕಾಂಗ್ರೆಸ್ ಪಕ್ಷದ BLAಗಳು ಅಂತ ಹೇಳಿದ್ರೆ ಅವರು ಬಡವರ ಮನೆಯಿಂದ ಬಂದಂಥ ವ್ಯಕ್ತಿಗಳು. ಬಹುಶಃ ಅವರಿಗೆ ತನ್ನ ಧ್ವನಿಯನ್ನ
ಸಮರ್ಥವಾಗಿ ಹೇಳಲಿಕ್ಕೆ ಕಷ್ಟ ಆಗ್ತಕ್ಕಂಥದ್ದು ಕೂಡ ನಾವು ಗಮನಿಸಬೇಕಾದ ಅಂಶ. ಅದಕ್ಕಾಗಿ ಅವರಿಗೆ ತಿಳಿ ಹೇಳ್ತಕ್ಕಂಥ ಕಾರ್ಯಕ್ರಮ ನಾವು ಮೊಟ್ಟ ಮೊದಲಾಗಿ ಮಾಡಬೇಕಾಗಿದೆ. ಇವತ್ತು ನಾವು ಅದರ ಜವಾಬ್ದಾರಿನ ವಹಿಸಿಕೊಂಡಿರ್ತಕ್ಕಂಥ ಸ್ಥಳೀಯ ಮಟ್ಟದ ನಾಯಕರು, ನಾವು ಅವರಿಗೆ ಎಲ್ಲ ರೀತಿಯ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಆ ಮೂಲಕ ಈಗಾಗಲೇ ಬೇರೆ ಬೇರೆ ಹಂತದಲ್ಲಿ ಇವತ್ತು ಅವರಿಗೆ ಮಾಹಿತಿ ಕೊಡ್ತಕ್ಕಂಥ ಕಾರ್ಯಕ್ರಮ ಆಯಿತು. ಇವತ್ತು ಸರ್ಕಾರದ ಕಡೆಯಿಂದ ಯಾರು BLA ಇದ್ದಾರೆ ಅವರಿಗೆ BLOಗಳ ಜೊತೆ ಇವತ್ತು ಸಭೆಯನ್ನು ನಡೆಸ್ತಕ್ಕಂಥ ಕಾರ್ಯಕ್ರಮ ಸರ್ಕಾರದ ಕಡೆಯಿಂದ ಆಯಿತು. ಎಲ್ಲ ತಾಲೂಕಿನಲ್ಲಿ ಕೂಡ BLOಗಳು ಇದ್ದು, ಬೂತಲ್ಲಿನ ಅಧಿಕಾರಿಗಳಿದ್ದು, ಬೂತಲ್ಲಿನ ಏಜೆಂಟ್ ಅವರು ಇದ್ದು ಅವರಿಗೆ ಮಾಹಿತಿ ಕೊಡ್ತಕ್ಕಂಥ ಕಾರ್ಯಕ್ರಮ ಆಯಿತು. ಅನೇಕ ಬ್ಲಾಕ್ಗಳಲ್ಲಿ ಸಂಪನ್ಮೂಲ ವ್ಯಕ್ತಿಗಳಿಂದ ಮಾಹಿತಿ ಕೊಡ್ತಕ್ಕಂಥ ಕಾರ್ಯಕ್ರಮ ಆಯಿತು. ಸ್ಥಳೀಯ ಮಟ್ಟದಲ್ಲಿ ಕೆಲವು ಪಂಚಾಯತ್ ಮಟ್ಟದಲ್ಲಿ ಕೂಡ ಅವರಿಗೆ ಮಾಹಿತಿ ಕೊಡ್ತಕ್ಕಂಥ ಕಾರ್ಯಕ್ರಮ ಆಯಿತು. ಆದರೂ ಕೂಡ ಮತ್ತೆ ಜನರಿಗೆ ಈ ಒಂದು SIR ಗಂಭೀರತೆಯನ್ನ ಒಂದು ತಿಳಿಸ್ತಕ್ಕಂಥದ್ದು ಆಗಬೇಕು ಅಂತ ಕೇಳ್ತಕ್ಕಂಥ ದೃಷ್ಟಿಯಲ್ಲಿ ಆಗಿನ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು ಬಹುಶಃ ಸುದರ್ಶನ್ ಅವರ ನೇತೃತ್ವದ ಕಮಿಟಿಯನ್ನು ಮಾಡಿದ್ದಾರೆ. ಕೆಲವು ಜಿಲ್ಲೆಗಳನ್ನ ಒಟ್ಟು ಸೇರಿಸಿಕೊಂಡಂತ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಇದು ನಮ್ಮ ಜನರಿಗೆ ಒಂದು ರೀತಿಯ ಪರಿಣಾಮ ಬೀರುತ್ತೆ ಅಂತಕ್ಕಂಥ ಒಂದು ದೃಷ್ಟಿಯಲ್ಲಿ ಇದಕ್ಕೆ ಒಂದು ಮಹತ್ವ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಬುದ್ಧಿವಂತರ ಜಿಲ್ಲೆ, ವಿದ್ಯಾವಂತರ ಜಿಲ್ಲೆ, ತಿಳುವಳಿಕೆ ಇದ್ದಂಥವ್ರ ಜಿಲ್ಲೆ. ಆದರೂ ಕೂಡ ಇಲ್ಲಿ ಮತೀಯವಾದಿ ಶಕ್ತಿಗಳು ಅವರು ಈ ಒಂದು ಜಿಲ್ಲೆಯಲ್ಲಿ ಅಧಿಕಾರವನ್ನ ಉಳಿಸ್ತಕ್ಕಂಥ ದೃಷ್ಟಿಯಲ್ಲಿ ಬಹುಶಃ ಕೋಮುವಾದಿ ಭಾವನೆಯನ್ನ ಮುಂದಕ್ಕೆ ಇಟ್ಟುಕೊಂಡು ಕೆಲಸ ಮಾಡತಕ್ಕಂಥ ಜಿಲ್ಲೆ ಇದು. ಈ ಜಿಲ್ಲೆಯಲ್ಲಿ ಬಹುಶಃ ಕಾಂಗ್ರೆಸ್ ಕಾರ್ಯಕರ್ತರು ಧೈರ್ಯದಿಂದ ಕೆಲಸ ಮಾಡಬೇಕಾದ ಅಗತ್ಯ ಅನಿವಾರ್ಯತೆ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ನಾವು ಯಾವುದೇ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಎಷ್ಟೇ ಪ್ರಬಲವಾದ ಶಕ್ತಿ ಇದ್ರೂ ಕೂಡ ಇಲ್ಲಿಯ ಸ್ಥಳೀಯ ಮಟ್ಟದ ಕಾಂಗ್ರೆಸ್ನ ಕಾರ್ಯಕರ್ತರು ಖಂಡಿತವಾಗಿ ಧೈರ್ಯವಾಗಿ ಅವರಿಗೆ ಎದುರಿಸಿಕೊಂಡು ಹಳ್ಳಿ ಪ್ರದೇಶದಲ್ಲಿ ಕೆಲಸ ಮಾಡತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಕ್ಕಂಥ ಒಂದು ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್. ನಾವು ಸೋತಿರ್ಬೋದು, ಆದರೆ ಅನೇಕ ರೀತಿಯ ಹೋರಾಟವನ್ನ ನಾವು ಸ್ಥಳೀಯ ಮಟ್ಟದಲ್ಲಿ ಮಾಡಿಕೊಂಡು ಬಂದಂಥವ್ರು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಾನು ಬೇರೆ ವಿಚಾರವನ್ನ ಅದಕ್ಕೆ ಹೋಗದೆ ಬಹುಶಃ ನಾವು ನಮ್ಮ ಮುಂದೆ ಇರ್ತಕ್ಕಂಥ ಇನ್ನು SIR ಶುರುವಾಗಬೇಕು. ಜೂನ್ 30ರಿಂದ ಜುಲೈ 29ರವರೆಗೆ ನಡೆಯತಕ್ಕಂಥ SIR ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿರ್ತಕ್ಕಂಥ ಶಾಸಕರು, ಮಾಜಿ ಶಾಸಕರುಗಳು, BLA 2 ಯಾರಿದ್ದಾರೆ ಮತ್ತು BLAಗಳಿಗೆ ಎಲ್ಲ ರೀತಿಯ ಶಕ್ತಿಯನ್ನು ಕೊಟ್ಟು ಬಹುಶಃ SIR ಕಾರ್ಯಕ್ರಮದಲ್ಲಿ ಮುಂದೆ ನಿಂತುಕೊಂಡು ಆ SIR ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯ ಲೋಪ ಆಗದಂತೆ ನೋಡಿಕೊಳ್ತಕ್ಕಂಥ ಹೊಣೆಗಾರಿಕೆ ಬಹುಶಃ ನಮ್ಮದು ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾವೆಲ್ಲರೂ ಕೂಡ ಇವತ್ತು ಸೈದ್ಧಾಂತಿಕವಾಗಿ ಒಂದು ನೆಲೆಗಟ್ಟಿನಲ್ಲಿ ಕೆಲಸ ಮಾಡತಕ್ಕಂಥ ಜನರಾಗಿದ್ದುಕೊಂಡು ಬಹುಶಃ ಇವತ್ತು ಜನರ ಓಟನ್ನು ಕಿತ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಅವರ ಓಟನ್ನು ಉಳಿಸ್ತಕ್ಕಂಥ ದೃಷ್ಟಿಯಲ್ಲಿ ನಾವು ಕೆಲಸವನ್ನು ಮಾಡಬೇಕಾಗಿದೆ. ಇವತ್ತು ನಾವು ತಿಳ್ಕೊಂಡ ಹಾಗೆ ಕೆಲವೇ ಜನರ ಓಟನ್ನು ತೆಗೆಯುತ್ತಾರೆ ಅನ್ನುವಂಥ ಮಾತು ಇದ್ರೂ ಕೂಡ ಎಲ್ಲರೂ ಕೂಡ ಈ SIR ಮೂಲಕ ನಮ್ಮ ಮತದಾರ ಪಟ್ಟಿಗೆ ಸೇರಿಸ್ತಕ್ಕಂಥ ಕೆಲಸವನ್ನು ಎಲ್ಲರೂ ಕೂಡ ಮಾಡಬೇಕಾಗಿದೆ. ಅಲ್ಲಿ ಯಾವುದೇ ರೀತಿಯ ಲೋಪ ಆಗದಂತೆ
ನಮಗೆ ಏನು ಇಲ್ಲಿವರೆಗೆ ತರಬೇತಿಯ ಮೂಲಕ ಏನೇನು ನಮಗೆ ಮಾಹಿತಿ ಸಿಕ್ಕಿದೆ ಆ ಮಾಹಿತಿಯನ್ನು ಜೀರ್ಣಿಸಿಕೊಂಡು ಎಲ್ಲರೂ ಕೂಡ ಉತ್ತಮ ಕೆಲಸ ಮಾಡಿ, ನಾನು ಒಂದು ಮಾತನ್ನು ನಿಮ್ಮಲ್ಲಿ ಏನು ವಿನಂತಿ ಮಾಡಿಕೊಳ್ತಕ್ಕಂಥದ್ದು, SR ಪ್ರಕ್ರಿಯೆಯಲ್ಲಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿ, ಇವತ್ತು ಯಾವುದೇ ಒಬ್ಬ ಅರ್ಹ ಮತದಾರನು ಮತದಾರ ಪಟ್ಟಿಯಿಂದ ದೂರ ಉಳಿಸದಂತೆ ನಾವು ಅಲ್ಲಿ ಕೆಲಸ ಮಾಡ್ತೀವಿ ಅನ್ನೋ ಪ್ರತಿಜ್ಞೆಯನ್ನು ನೀವು ಮಾಡಿಕೊಂಡು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಅರ್ಹ ಮತದಾರರ ಪಟ್ಟಿಯಿಂದ ಹೊರಗುಳಿಯತಕ್ಕಂತೆ ನೋಡಿಕೊಳ್ತಕ್ಕಂಥ ಹೊಣೆಗಾರಿಕೆ ನಮ್ಮೆಲ್ಲ ಕಾರ್ಯಕರ್ತರು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್ ಜೈ ಕರ್ನಾಟಕ.